ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಭವಾನಿ ಪ್ರಸಾದ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಭೋಜನ ವ್ಯವಸ್ಥೆ ಮಾಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸ್ನೇಹಿತರು, ಅಭಿಮಾನಿಗಳು, ಬಂಧು ಮಿತ್ರರು ಭವಾನಿ ಪ್ರಸಾದ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು, ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿವುದು, ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸ ಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಹರುಷ ಹರುಷ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ, ಹುಡುಕಬೇಡವೋ, ಅಮಾಯಗಾರ ತಾನು ಹಿರಿಯಲಿಲ್ಲವೋ, ದುಡಿಯಲಿಲ್ಲವೋ, ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ. ಈ ದಿವಸ ನಮ್ಮ ಕೊಂಡ್ಕುಂಟೆ ಗ್ರಾಮದ ನಿವಾಸಿ ಹಾಗೂ ಮುಖಂಡರು, ಊರಿನ ಹಿರಿಯ ಮುಖಂಡರು, ಹಿರಿಯ ನಾವುಗಳೇ ಅನ್ಕೊಂಡಿದ್ದೀವಿ. ಪವನಶಂಕರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ್ನು ಕೋರಲು ಇಚ್ಛಿಸುತ್ತೇನೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಅವರ ಏನು ಅನಿಸಿಕೆಗಳು, ಆಸೆ ಆಕಾಂಕ್ಷೆಗಳು ಏನಿದಾವೋ ಮುಂದೆ ನೆರವೇರಲಿ. ಅದು ಸಹಕಾರ ನಮ್ಮ ಕಡೆಯಿಂದ ಏನಾನ ಸಿಗಬೇಕು ಅಂತಂದ್ರೆ ನಾನು ಖಂಡಿತ ಅವ್ರಿಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ, ಯಾವಾಗ್ಲೂ ಅವರು ನಮ್ಮ ಜೊತೆಲಿ ಇರ್ಬೇಕು ಅಂತ ಹೇಳ್ತಾ, ನಾವು ಅವ್ರ ಜೊತೆಲಿ ಯಾವಾಗ್ಲೂ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭವಾನಿ ಅಣ್ಣ ಅವ್ರಿಗೆ ಇವತ್ತು ಹುಟ್ಟದ ಶುಭಾಶಯಗಳು. ಭವಾನಿ ಅಣ್ಣ ಅವರೇ ಪ್ರಜಾ ವಿಮೋಚನಾ ಚಳುವಳಿ ಅವ್ರಿಗೆ ಇವರು ಪ್ರೆಸಿಡೆಂಟ್ ಆಗಿದ್ದಾರೆ. ನಾನ್ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಪ್ರತಿ ನಮ್ ಗವರ್ಮೆಂಟ್ ಸ್ಕೂಲಲ್ಲಿ ಆಗ್ಲಿ, ಮತ್ತೆ ಇಲ್ಲಿ ಅಂಬೇಡ್ಕರ್ ಜಯಂತಿಲಾಗ್ಲಿ, ಏನೇ ಒಂದ್ ಫಂಕ್ಷನ್ ಅಲ್ಲಿ ಆಗ್ಲಿ ಕೊಣನಕುಂಟೆಯಲ್ಲಿ ಅವ್ರ ಯೂತ್ಗೆಲ್ಲ ತುಂಬಾ ಶಕ್ತಿ ಕೊಡ್ತಾರೆ. ಮತ್ತೆ ಸಮಾಜ ಸೇವೆ ಚೆನ್ನಾಗ್ ಮಾಡ್ತಾರೆ. ಒಳ್ಳೆ ಸಂಘಟನೆಕಾರರು. ಅವ್ರಿಗೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅಂತ ಒಳ್ಳೆ ಅಭಿವೃದ್ಧಿ ಕೊಟ್ಟಿ ನಮ್ ಭವಾನಿ ಅಣ್ಣಂಗೆ ಪ್ರತಿ ವರ್ಷ ಇದೇ ತರ ಮಾಡ್ಕೊಡಿ ಅಣ್ಣ. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿಮ್ ಅಭಿಮಾನಿಗಳು ಬಂದು ನಿಮ್ಗೆ ಶುಭ ಕೋರ್ಬೇಕು, ಅದೇ ನಮ್ಮ ಆಸೆ. ಸಮಾಜ ಸೇವೆ ಇನ್ನು ಮಾಡ್ಬೇಕು, ನೀವು ನಮಗೂ ಹಾಗೆ ಸಹಕಾರ ಕೊಡ್ಬೇಕು ಅಂತ ನಾನ್ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಣ್ಣ. ಕೋಣಗುಡ್ಡೆ ಗ್ರಾಮದ ಭವಾನಿ ಅವರು ಇವರು
ಬಹಳ ಹಳುಬ್ರು. ಇಲ್ಲಿ ಏನೇ ಕಾರ್ಯಕ್ರಮ ರೂಪಿಸ್ಬೇಕಾದ್ರೂ ಅಷ್ಟೇ ಸಮಾಜ ಸೇವೆ ಅಂತೂ ಬಹಳ ಅತ್ಯುತ್ತಮವಾಗಿ ಮಾಡ್ಕೊ ಬರ್ತಾ ಇದ್ದಾರೆ. ಇವತ್ತು ಎಲ್ಲರೂ ನಮ್ಮ ಎಲ್ಲಾ ಗ್ರಾಮಸ್ಥರು ಕೊಣಂಕುಂಟೆ ಆಗಿರ್ಬೋದು, ಹರಿನಗರ ಆಗಿರ್ಬೋದು, ಅಂಜನಾಪುರ ಆಗಿರ್ಬೋದು, ಆವಳಿ ಎಲ್ಲಾ ಕಡೆಯಿಂದನೂ ಇವ್ರಿಗೂ ಶುಭಾಶಯ ಹೇಳೋದಕ್ಕೆ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ. ಇವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಆಶಿಸ್ತೇನೆ. ಥ್ಯಾಂಕ್ ಯು. ವಿಮೋಚನಾ ಚಳವಳಿ ಸಮತಾವಾದದ ರಾಜ್ಯಾಧ್ಯಕ್ಷರಾದಂತ ಶ್ರೀ ಭವಾನಿ ಪ್ರಸಾದ್ ಸರ್ ಅವರದ್ದು ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನ ಮಾಡ್ತಾ ಇದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶೀರ್ವಾದ, ಬಸವ ಬುದ್ಧ ಅವರ ಆಶೀರ್ವಾದ ಇವ್ರ ಮೇಲೆ ಇರ್ಲಿ, ಇವರ ಹೋರಾಟಗಳಿಗೆ ಜಯ ಸಿಗ್ಲಿ ಅಂತ ಹೇಳ್ತಾ, ಹಾಗೂ ಕೋಣನಕುಂಟೆ ಗ್ರಾಮಸ್ಥರ ಪರವಾಗಿ ಇವರಿಗೆ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಇವತ್ತು ಚಂದ್ರಚೂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಆ ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಭಗವಾನವ್ರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ತರ ಎಲ್ಲರಿಗೂ ಯುವಕರಿಗೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಡ್ಲಿ ಅಂತ ಬಯಸ್ತಾ ಮತ್ತೆ ಇನ್ನೊಂದ್ಸರಿ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಸ್ನೇಹಿತರು, ಭವಾನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ, ಇವತ್ತು ಮೈಸೂರು ಮಹಾರಾಜ ಇದ್ದಂಗೆ ಅವರೇ, ನಮ್ಮ ಈ ಭಾಗದ ಮಹಾರಾಜರು ಇವರು. ಸೊ ಇವ್ರ ನೇತೃತ್ವದಲ್ಲಿ ನಾವೆಲ್ಲ ನಮ್ಮ ಸಂಘಟನೆಗಾರರು ಎಲ್ರೂ ಸ್ನೇಹಿತರು ಎಲ್ರೂ ಕೋಡನಕುಂಟೆ ಭಾಗದಲ್ಲಿ ಇಂದು ಜೈ ಭೀಮ್ ಒಂದು ಏನು ಸಂಘಟನೆ ಇದೆ ಅದನ್ನ ಬಲಿಷ್ಠಪಡಿಸುವುದರಲ್ಲಿ ಮೊದಲಿಗರು. ಇಲ್ಲಿ ಸುಮಾರು ಜನಕ್ಕೆ ಆ ಕಾಲದಿಂದನೂ ಹೋರಾಡಿ ಹಕ್ಕುಪತ್ರಗಳು ಅದು ಇದನ್ನೆಲ್ಲ ಕೊಡಿಸಿದ್ದಾರೆ. ರಾಜ್ಯಾಧ್ಯಕ್ಷರಾದಂತ ಭವಾನಿ ಪ್ರಸಾದ್ ಅವರು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇನ್ನೂ ಅವರು ಹೆಚ್ಚಿನ ಕೆಲಸಗಳನ್ನ ಮಾಡ್ಬೇಕು, ಹಾಗೇನೆ ಜನಮೆಚ್ಚದ ಮಗನಾಗಿ ದುಡಿಬೇಕು. ಹಾಗಾಗಿ ಇವತ್ತೇನು ಅವರ ಹುಟ್ಟುಹಬ್ಬಕ್ಕೆ ಇವತ್ತು ಆಚರಣೆ ಮಾಡ್ತಿದ್ದಾರೆ, ನಮ್ಮ ಸಂಘದ ಪರವಾಗಿ, ನಮ್ಮ ಪತ್ರಕರ್ತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವ್ರು ಇನ್ನೂ 100 ಕಾಲ ಬಾಳ್ಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಸಿಕ್ಲಿ ಅಂತ ನಾನು ಕರುಣಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಬೇಡ್ಕೊತಾ ಇದ್ದೀನಿ ದೇವರನ್ನ. ಹಾಗಾಗಿ ಜೈ ಭೀಮ್, ಜೈ ಬಸವಣ್ಣ ಅಂಬೇಡ್ಕರ್ ಅವರನ್ನ ನಮಸ್ಕರಿಸುತ್ತಾ, ಏನು ಇವತ್ತು ನಮ್ಮ ಭಾಗದಲ್ಲಿ ಮಾಸ್ ಲೀಡರ್ ಅನ್ನೋದಕ್ಕಿಂತ ಈ ಭಾಗದಲ್ಲಿ ಅಂಬೇಡ್ಕರ್ ಸಂಘ ಅನ್ನೋದೇ ಪ್ರಾರಂಭ ಮಾಡಿದ್ದು ಭವಾನಿ ಸರ್ ಅವರು ಕೋಣನಕುಂಟೆ. ಹಂಗಾಗಿ ಅವರು ಇವತ್ತು ಏನು ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಅವರಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಶೀರ್ವಾದ ಸತತ ಇರಲಿ. ಇವತ್ತು ಇವ್ರು ಮಾಡಿರೋಂತ ಕೆಲಸ ಕೊಡುಗೆ ಹರಿನಗರದಲ್ಲಿ ಭವನ ಆಗಿದೆ, ಸ್ಕೂಲ್ ಆಗಿದೆ. ವಿಶೇಷವಾಗಿ ಕೋಣನಕುಂಟೆಯಲ್ಲಿ ಭಾಗದಲ್ಲಿ ಇಷ್ಟು 150 ಹೆಚ್ಚಿನ ನಿವೇಶನಗಳು ಮಾಡಿರೋದು ಕೀರ್ತಿ ಅವ್ರಿಗೆ ಸೇರುತ್ತೆ ಬಂಧುಗಳೇ. ಹಂಗಾಗಿ ಸತತ ಅವರು ಇನ್ನು ಬೆಳಿಬೇಕು. ಅವ್ರನ್ನ ಯಾವತ್ತು ನಾವು ಅವ್ರ ಜೊತೆ ನಾವು ಇರ್ತೀರಿ. ಹಂಗಾಗಿ ಅವ್ರಗ ಇನ್ನೊಬ್ಬ ಬಗ್ಗೆ ಹುಟ್ಟುಹಬ್ಬ ಆರ್ಥಿಕ ಕೋರ್ತಾ ಇದೀನಿ ಬಂಧುಗಳೇ. ಜೈ ಭೀಮ್.